ಜೆ.ಕೆ.ಯವರ ಅನುದಿನ ಚಿಂತನ ಪುಸ್ತಕ ವಾಚನ. ಗಹನವಾದ ಎಚ್ಚರವಿರಲಿ. ಅವಲಂಬನೆಯ ಕಾರಣದಿಂದಲೇ ಔದಾಸೀನ್ಯ ಮತ್ತು ವ್ಯಾಮೋಹಗಳ ಚಲನೆ ಆರಂಭಗೊಳ್ಳುತ್ತದೆ. ಅರ್ಥವಾಗದ ಸಂಘರ್ಷ ನಿರಂತರವಾಗಿ ನಡೆಯುತ್ತಿರುತ್ತದೆ. ವ್ಯಾಮೋಹ ಮತ್ತು ಅವಲಂಬನೆಗಳ ಬಗ್ಗೆ ನೀವು ಎಚ್ಚರದ ಅರಿವನ್ನು ಮೂಡಿಸಿಕೊಳ್ಳಬೇಕು. ತಿರಸ್ಕಾರವಿಲ್ಲದೆ, ತೀರ್ಮಾನವಿಲ್ಲದೆ, ಕೇವಲ ಎಚ್ಚರವಾಗಿದ್ದಾಗ ಮಾತ್ರ ವೈರುಧ್ಯಗಳ ಸಂಘರ್ಷದ ಮಹತ್ವ ನಿಮಗೆ ತಿಳಿಯುತ್ತದೆ. ಗಹನವಾದ ಎಚ್ಚರವನ್ನಿಟ್ಟುಕೊಳ್ಳಿ. ಅಗತ್ಯಗಳನ್ನು, ಅವಲಂಬನೆಯನ್ನು ಅರಿಯಲು ನಿಮ್ಮ ಆಲೋಚನೆಯನ್ನು ಬಳಸಿ. ಆಗ ನಿಮ್ಮ ಎಚ್ಚರದ ಮನಸ್ಸಿಗೆ ಅವಲಂಬನೆಯ ಸ್ವರೂಪ, ಉದ್ದೇಶ, ಕಾರಣಗಳು ಸ್ಪಷ್ಟವಾಗುತ್ತದೆ. ಆಗ ನಿಮ್ಮ ಸುಪ್ತ ಮನಸ್ಸಿನಲ್ಲಿರುವ ಸುಪ್ತ ಉದ್ದೇಶಗಳು, ಹಂಬಲ ಮತ್ತು ಆಸೆಗಳು ತಮ್ಮಷ್ಟಕ್ಕೆ ತಾವೇ ಎಚ್ಚರದ ಮನಸ್ಸಿನಲ್ಲಿ ಬಿಂಬಿತವಾಗುತ್ತದೆ. ಹೀಗಾದಾಗ ಸುಪ್ತ ಮನಸ್ಸಿನ ಒಂದೊಂದು ಸೂಚನೆಯನ್ನು ನೀವು ವಿವರವಾಗಿ ತಿಳಿದು ಅರ್ಥ ಮಾಡಿಕೊಳ್ಳಬೇಕು. ಹಲವಾರು ಬಾರಿ ಹೀಗೆ ಮಾಡಿದಾಗ, ಅಂದರೆ ಎಚ್ಚರದ ಮನಸ್ಸನ್ನು ತಿಳಿಯಾಗಿಟ್ಟುಕೊಂಡು ಅಲ್ಲಿ ಮೂಡುವ ಸುಪ್ತ ಮನಸ್ಸಿನ ಸೂಚನೆಗಳನ್ನು ಗಮನಿಸಿದಾಗ, ನಿಮ್ಮ ಎಚ್ಚರದ ಮನಸ್ಸು ಮತ್ತು ಸುಪ್ತ ಮನಸ್ಸುಗಳೆರಡೂ ಒಂದಾಗಿ ಅವಲಂಬನೆಯ ಯಾವುದೇ ಪ್ರಶ್ನೆಯನ್ನು ಬಿಡಿಸಿಕೊಳ್ಳುತ್ತದೆ. ನಿಮ್ಮಲ್ಲಿ ನಿರಂತರ ಎಚ್ಚರ ಸ್ಥಿರವಾಗುತ್ತದೆ. ಸಾಧಾರಣವಾಗಿ ಅಖಂಡತೆ ಲಭಿಸುತ್ತದೆ. ನಿಮ್ಮ ಆರೋಗ್ಯ ಮತ್ತು ಆಹಾರ ಸೂಕ್ತವಾದ ರೀತಿಯಲ್ಲಿದ್ದರೆ ಪೂರ್ಣತೆ ಅಸ್ತಿತ್ವಕ್ಕೆ ಬರುತ್ತದೆ. ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಹೊರ ಮನಸ್ಸು ಮತ್ತು ಒಳ ಮನಸ್ಸು ಅನ್ನೋದಿರುತ್ತೆ. ಒಳ ಮನಸ್ಸು ಅಂದರೆ ಅದೇ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಸುಪ್ತ ಮನಸ್ಸು ಅಂತ ಹೇಳ್ತೀವಲ್ಲ, ಅದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಸುಮಾರು ಭಯ ಮತ್ತು ಆಸೆಗಳು ತುಂಬ ಇರುತ್ತೆ. ಅದು ಇರುತ್ತೆ ಅಂತಲೇ ನಮಗೆ ಗೊತ್ತಾಗಲ್ಲ. ಹೆಚ್ಚಾಗಿ ನಾವು ನಮ್ಮ ಹೊರಗಿನ ಮನಸ್ಸನ್ನು ಮಾತ್ರ ನಾವು ಅಂತ ಅಂದ್ಕೊಂಡಿರ್ತೀವಿ. ಅದು ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ. ಯಾವಾಗ ನಾವು ನಮ್ಮ ಅವಲಂಬನೆಗೆ ಮೂಲ ಕಾರಣ ಏನು ಅಂತ ಶೋಧಿಸ್ತೀವಿ, ಆಗ ಏನು ಸುಪ್ತವಾಗಿತ್ತಲ್ಲ, ಅಂದರೆ ಗುಪ್ತವಾಗಿ ಒಳಗಡೆ ಇತ್ತಲ್ಲ, ಅದೆಲ್ಲ ನಮ್ಮ ಹೊರ ಮನಸ್ಸಿಗೆ ಅದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಏನಕ್ಕೆ ಹಾಗಿತ್ತು, ಏನಕ್ಕೆ ನಾವು ಹಾಗೆ ಮಾಡಿದ್ವಿ, ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಅದೆಲ್ಲ ಹೊರಗಡೆ ಬಂದಾಗ ನಾವು ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮಗೆ ಗೊತ್ತಿರೋದಿಲ್ಲ, ಇದೆಲ್ಲ ನಮ್ಮ ಕಾರಣ ಇತ್ತಾ, ಇದೆಲ್ಲ ಭಯಗಳು ನಮಗಿತ್ತ ಅನ್ನೋದು ಹೊರ ಮನಸ್ಸಿಗೆ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಆಗ ನಾವು ಅದನ್ನ ಅರ್ಥ ಮಾಡ್ಕೋಬೋದು. ಇಲ್ಲ, ಇದು ಹಿಂಗಾದ್ರೆ ಹಿಂಗಾಗುತ್ತೆ, ಹೀಗಾಯಿತು ಅಂತ. ಅಂದರೆ ಮೇಲ್ ಹಂತಕ್ಕೆ ಒಳಗಿರೋದನ್ನು ನಾವು ಮೇಲೆ ತೊಗೊಂಬಂದು ಅದನ್ನು, ಈ ಪುಸ್ತಕದ ಒಳಗಿರೋದನ್ನು ಹೇಗೆ ನಾವು ಓಪನ್ ಮಾಡಿದಾಗ ಮೇಲೆ ಬರುತ್ತೆ, ಅವಾಗ ನಾವು ಓದಿ ಅರ್ಥ ಮಾಡ್ಕೋತೀವಿಯಲ್ಲ, ಅದೇ ಥರ ನಮ್ಮ ಮನಸ್ಸಿನ ಒಳಗಡೆ ಇರೋ ಏನೇನು ಇದೆಯೋ ಅದೆಲ್ಲವನ್ನು ನಾವು ಹೊರಗಡೆ ತಂದು, ಅಂದರೆ ಹೊರ ಮನಸ್ಸಿಗೆ ತಂದುಕೊಂಡು ಅದನ್ನು ಶೋಧಿಸಿ ಏನೇನಿದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ಕನ್ವಿನ್ಸ್ ಮಾಡ್ತೀವಿ. ಆಗ ಒಳ ಮನಸ್ಸಿನಲ್ಲಿರೋ ಭಯ ಎಲ್ಲ ಹೋಗುತ್ತೆ. ಮತ್ತು ಇನ್ನೂ ಅದೇ ಥರ ಒಳಗಿರೋದೆಲ್ಲ ಹೊರಗೆ ಬರ್ತಾ ಹೋಗುತ್ತೆ, ಕಾಣಿಸ್ತಾ ಹೋಗುತ್ತೆ. ಸಾಮಾನ್ಯ ಯಾರು ಮನಃಶಾಸ್ತ್ರವನ್ನು ಓದಿರ್ತಾರೆ ಅವರಿಗಿದೆಲ್ಲ ಅರ್ಥ ಆಗಿರುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ನಮ್ಮ ಬಗ್ಗೆ, ನಾವು ಹೊರಗಿನ ಒಂದು ಆಲೋಚನೆಗಳ ಮೂಲಕ ನಮ್ಗೆ ಇದು ಗೊತ್ತಿದೆ ಅಂತ ಅಂದ್ಕೊಂಡಿರ್ತೀವಿ ನಮ್ಮ ಬಗ್ಗೆ, ಅದು ಸತ್ಯ ಅಲ್ಲವಲ್ಲ, ಎಷ್ಟು ಅಲ್ಲ ಅದು. ಅದು ಹೇಗೆ ಅಂದರೆ, ಪುಸ್ತಕ ಇಷ್ಟು ದೊಡ್ಡದಾಗಿದೆ, ಇದರಲ್ಲಿ ಮೇಲ್ ಪೇಜ್ ಮಾತ್ರ, ಮುಖ್ಯ ಪೇಜ್ ಇರುತ್ತಲ್ಲ, ಈ ಪೇಜ್ ಮಾತ್ರ ನಮ್ಮ ಹೊರಗಿನ ಆಲೋಚನೆಗಳು ಅಷ್ಟೇ. ಇದನ್ನು ನೋಡ್ಕೊಂಡು ನಾನು ಗೊತ್ತಿದೆ, ನಾನು ಅದಕ್ಕಾಗಿ ಹೀಗೆ ಮಾಡಿದ್ದೀನಿ, ಇದಕ್ಕಾಗಿ ಹೀಗೆ ಮಾಡಿದ್ದೀನಿ, ನನಗೆ ಗೊತ್ತಿದೆ, ನಾನು ಏನಕ್ಕೆ ಹಾಗೆ ಮಾಡಿದೆ ಅಂತ ಗೊತ್ತಿದೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲ, ನಮ್ಮ ಒಳಗಿನ ಸುಪ್ತ ಮನಸ್ಸಿದೆಯಲ್ಲ, ಅದು ಇಷ್ಟಿರುತ್ತೆ ಒಳಗಡೆ. ಅದು ಒಳಗಿರೋ ಕಾರಣಗಳು, ನಮ್ಮ ವರ್ತನೆಯ ಕಾರಣಗಳು ಏನು ಅನ್ನೋದು ಪುಸ್ತಕದ ಒಳಗಡೆ ಇರುತ್ತೆ. ನಮಗದು ಗೊತ್ತಾಗಲ್ಲ. ಅದನ್ನು ನಾವು ಒಳ ಮನಸ್ಸನ್ನು ಓಪನ್ ಮಾಡಿದಾಗ ಶೋಧಿಸಬೇಕು. ಅದಕ್ಕೆ ಒಂದಿಷ್ಟು ಧೈರ್ಯ ಬೇಕು ನಮಗೆ. ನಮ್ಮ ಒಳಗನ್ನೇ ನಾವು ಶೋಧಿಸೋಕ್ಕೆ ಒಂದಿಷ್ಟು ಧೈರ್ಯ ಬೇಕು, ಪ್ರಾಮಾಣಿಕತೆ ಬೇಕು. ಅಲ್ಲಿ ಸರಿ ತಪ್ಪುಗಳ ಹೊರತಾಗಿ ನಾನು ಹೀಗೆ ಮಾಡಬಾರ್ದಿತ್ತು. ಯಾವಾಗ ನಾವು ಪೂರ್ವಾಗ್ರಹ ಪೀಡಿತರಾಗ್ತೀವಿ ಅಂದರೆ, ಅಯ್ಯೋ ನಾನು ಹಿಂಗೆ ಯೋಚನೆ ಮಾಡಬಾರ್ದಿತ್ತು, ಅಯ್ಯೋ ನಾನು ಹಿಂಗೆ, ಎಷ್ಟೋ ಸಾರಿ ನಮ್ಗೆ ಫೇಸ್ ಆಗಲ್ಲ ನಮಗೆ ನಮ್ಮನ್ನು. ಏನಕ್ಕೆ ಅಂದರೆ, ಅಯ್ಯೋ ನಾನು ಈ ಕೆಟ್ಟ ಉದ್ದೇಶದಿಂದ ಇದನ್ನ ಮಾಡಿದ್ನಾ ಅಂತ ನಮ್ಗೆ ಗೊತ್ತಾಗುತ್ತೆ ನಮ್ಮ ಒಳಗನ್ನು ಶೋಧಿಸಿದಾಗ. ಆವಾಗ ಅದೇ ನಮಗೆ ತಡೆಯಾಗುತ್ತೆ. ಅಯ್ಯೋ ನಾನು ಇಂಥವನ್ನಲ್ವಲ್ಲ, ಆದರೆ ನಾನು ಹಿಂಗೆ ಕೆಟ್ಟ ಉದ್ದೇಶ ನನ್ನಲ್ಲಿ ಇಲ್ವಲ್ಲ, ಒಳ್ಳೆಯ ಉದ್ದೇಶ ಇತ್ತಲ್ಲ ಅಂದ್ಕೊಂಡು ನಾವು ಅದನ್ನ ತಳ್ಳಿಬಿಡ್ತೀವಿ. ನೋಡೋದಕ್ಕೆ ಆ ಬುಕ್ಕನ್ನು ಓಪನ್ ಮಾಡೋಕ್ಕೆ ಹೋಗಲ್ಲ, ಮುಚ್ಚಿಬಿಡ್ತೀವಿ. ಆದರೆ ಮುಚ್ಚಬಾರ್ದು. ಅದಕ್ಕೆ ನಾವು ಯಾವುದೇ ಸರಿ ತಪ್ಪುಗಳ, ಒಳ್ಳೆಯದು ಕೆಟ್ಟದ್ದು ಅನ್ನೋ ಒಂದು ಯಾವುದೇ ಲೇಬಲನ್ನು ಕೊಡದೆ, ಹಿಂಗಿದೆ ನನ್ನ ಮನಸ್ಸಿನೊಳಗೆ, ಹಿಂಗೆ ನಡೀತಾ ಇದೆ, ಇದು ಸರಿ ಇರ್ಬೋದು ತಪ್ಪಿರ್ಬೋದು, ಅದು ನಮ್ಮ ಮನಸ್ಸಲ್ಲಿ ಇದೆ ಅಲ್ವಾ, ಅದು ಒಳಗಡೆಯಿಂದ ಹೊರಗೆ ಬರ್ತಾ ಇದೆ, ಅಷ್ಟನ್ನು ಗಮನಿಸಬೇಕು. ಅಲ್ಲಿ ಹಿಂಗಿದೆ ಅಷ್ಟೇ, ಇದು ಇರಬಾರ್ದಿತ್ತು, ಇದು ಹಿಂಗೆ ಇರಬೇಕಿತ್ತು, ಇದು ನನ್ನ ಒಳ್ಳೆಯ ಗುಣ, ಆ ಥರ ತೀರ್ಮಾನಕ್ಕೆ ಯಾವುದೇ ನಿರ್ಧಾರ ಮಾಡದೆ ನೋಡಬೇಕು. ಎಲ್ಲವನ್ನು ನೋಡಿದಾಗ ಆಗ ಒಳಗಿನ ಮನಸ್ಸು ತಾನಾಗೆ ಹೊರಗಡೆ ಬರುತ್ತೆ. ಎಲ್ಲದೂ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಳಗಿನ ಆಸೆಗಳು, ಭಯಗಳು, ಹೆಚ್ಚಾಗಿ ಭಯಗಳು ತುಂಬ ಇರುತ್ತೆ. ಆ ಭಯಗಳೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಹೊರಗೆ ಬಂದಾಗ ತಾನೇ ನಮ್ಗೆ ಅದಕ್ಕೆ ಮೆಡಿಸಿನ್ ಮಾಡೋಕ್ಕೆ ಸಾಧ್ಯ. ನಮಗೆ ಗೊತ್ತಿಲ್ಲದೆ ಒಳಗೆ ಕೂತ್ಕೊಂಡಿತ್ತು ಅಂದಾಗ ಏನು ಮಾಡ್ತೀವಿ, ನಮ್ಗೆ ಗೊತ್ತೇ ಇರಲ್ಲ ಅದಿತ್ತು ಅಂತ.
ಆವಾಗ ನಾವು ಅದಕ್ಕೇನು ಮೆಡಿಸಿನ್ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ, ಇದು ಹಿಂಗೆ, ಅದು ಹಿಂಗೆ, ಅದು ಹಂಗೆ ಮಾಡ್ಕೋಬೇಡ, ಅದು ಹಿಂಗೆ ಅಂತ ನಾವು ನಮ್ಮನ್ನೇ ನಾವು ಕನ್ವಿನ್ಸ್ ಮಾಡ್ಕೋತೀವಿ. ಆಗ ಒಳಗಿನ ಭಯ ಎಲ್ಲ ಹೋಗುತ್ತೆ. ಆಗ ಹೊರ ಮನಸ್ಸು ಒಳ ಮನಸ್ಸು ಅನ್ನೋದು ಒಂದಾಗುತ್ತೆ. ಆ ಎರಡೂ ಮನಸ್ಸು ಒಂದಾದಾಗ ನಮಗೆ ಅವಲಂಬನೆ ಬೇಕು ಅಂತ ಅನಿಸಲ್ಲ. ಆಗ ನಮ್ಗೆ ಯಾವುದೇ ಭಯ ಇರಲ್ಲ ಅಲ್ವಾ. ಒಳಗಡೆ ಭಯ ನಮಗೆ ಇಲ್ಲ ಅಂದಾಗ ನಮಗೆ ಅವಲಂಬನೆ ಬೇಕು ಅಂತ, ರಕ್ಷಣೆ ಬೇಕು, ಅವಲಂಬನೆ ಬೇಕು ಅಂತ ಅನಿಸಲ್ಲ. ಆವಾಗ ನಾವು ನಿಜವಾಗಿ ಸ್ವಾತಂತ್ರ್ಯರಾಗ್ತೀವಿ. ಆವಾಗ ಒಂಟಿತನವನ್ನು ಕೂಡ ನಾವು ಫೇಸ್ ಮಾಡ್ತೀವಿ ಆರಾಮಾಗಿ. ಇದು ನಿಜಕ್ಕೂ ತುಂಬ ಒಳ್ಳೆಯ ವಿಚಾರ. ಇದು ಜ್ಞಾನಿ ಅನ್ನೋನು ಇರ್ತಾನಲ್ವ, ಒಂದು ಒಳ ಮನಸ್ಸು ಇದೆಯಲ್ವ, ಅದು ಖಾಲಿಯಾಗಿಬಿಡುತ್ತೆ. ಅಲ್ಲಿ ಏನೂ ಇಲ್ಲ, ಏನು ಆಸೆಗಳು, ಭಯಗಳು ಏನು ಒಳಗಡೆ ಉಳಿದಿರಲ್ಲ. ಅವನು ಹೊರ ಮನಸ್ಸು ಒಳ ಮನಸ್ಸು ಅಂತ ಎರಡಾಗಿ ಉಳಿಯೋದೇ ಇಲ್ಲ, ಒಂದೇ ಮನಸ್ಸಿರುತ್ತೆ ಅವನಿಗೆ. ಅದು ಕೇವಲ ಒಂದು ಬಾಹ್ಯದ ಚಟುವಟಿಕೆ, ಅಂತರಂಗದಲ್ಲಿ ಖಾಲಿಯಾಗಿರ್ತಾನೆ ಅವನು, ಏನೂ ಇರಲ್ಲ. ಆ ಖಾಲಿತನವನ್ನು ಸ್ವೀಕರಿಸಿರ್ತಾನೆ. ಖಾಲಿಯಾಗಿರ್ತಾನೆ ಅಂದರೆ ಸ್ವೀಕರಿಸಿರ್ತಾನೆ, ಒಂಟಿತನವನ್ನೇ ಅವನು ಸ್ವೀಕರಿಸಿರ್ತಾನೆ. ಅದೇ ತನ್ನ ಸ್ವರೂಪ ಅನ್ನೋದು ಗೊತ್ತಾಗಿರುತ್ತೆ ಅವನಿಗೆ. ಆದರೆ ಹೊರಗಿನ ಮನಸ್ಸು ಅವನಿಗೆ ಏನು ವ್ಯವಹಾರಕ್ಕೆ ಏನು ಬೇಕು, ಊಟಕ್ಕೆ ಮಾಡಬೇಕು, ಏನೋ ಹೊರಗಿನ ವ್ಯವಹಾರ ಇರುತ್ತಲ್ಲ, ದಿನನಿತ್ಯದ ಚಟುವಟಿಕೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಿನ ಮನಸ್ಸು ಒಂದು ಆ್ಯಕ್ಟಿವ್ ಆಗಿರುತ್ತೆ. ಒಳ ಮನಸ್ಸಂತೂ ಸಂಪೂರ್ಣವಾಗಿ ಯಾವುದೂ ಇಲ್ಲದೆ ಪ್ರಶಾಂತವಾಗುತ್ತೆ. ಆಗ ಅವನು ಮುಕ್ತಿಯನ್ನು ಅನುಭವಿಸ್ತಾನೆ. ಅಲ್ಲಿ ಹಗೂರಾಗುತ್ತೆ. ಯಾವಾಗ ನಮ್ಗೆ ಒಳ ಮನಸ್ಸಲ್ಲಿ ಏನೂ ಉಳಿಯಲ್ಲ, ಆಗ ನಮ್ಮ ಮನಸ್ಸು ಹಗೂರಾಗುತ್ತೆ. ಆ ಹಗೂರನೇ ಮುಕ್ತಿ ಅಂತ ಹೇಳ್ಬೋದು. ಈ ವಿಚಾರಗಳೇ ಹಾಗೆ ಕೇಳೋಕೆ ಅಥವಾ ಓದೋಕ್ಕೆ ಒಂದಿಷ್ಟ ಇರುತ್ತೆ, ಆದರೆ ನಮ್ಮ ಚಿಂತನೆಯಲ್ಲಿ ಅದು ಮಾಗಬೇಕು. ಒಂದಿಷ್ಟು ಟೈಮ್ ಅದರ ಬಗ್ಗೆ ಚಿಂತಿಸಬೇಕು. ಓದೋ ಟೈಮ್ ಒಂದು 15 ಮಿನಿಟ್ಸ್ ನಾವು ಓದಿದ್ರೂ ಕೂಡ ಅದರ ಬಗ್ಗೆ 15 ದಿನ ಚಿಂತಿಸಬೇಕು. ಅದು ಏನು ಹೇಳಿದ್ರು ಅಂದರೆ ಆಳ ಅಗಲ ಎಲ್ಲವನ್ನು ನಾವು ಶೋಧಿಸಿದಾಗ, ನಮ್ಮ ಜೀವನದಲ್ಲಿ ಅದನ್ನು ಅಪ್ಲೈ ಮಾಡಿಕೊಂಡಾಗ, ಒಂದೊಂದೇ ಘಟನೆಗಳನ್ನು ಇದಕ್ಕೆ ತಳಿಕೆ ಹಾಕಿ ನೋಡಿದಾಗ ನಮಗೆ ಅರ್ಥವಾಗುತ್ತಾ ಹೋಗುತ್ತೆ. ಆ ವಿಷಯಗಳು ಅರ್ಥವಾಗೋಕ್ಕೆ ತುಂಬ ದಿನ ತಗೊಳುತ್ತೆ, ವರ್ಷಗಟ್ಟಲೆನೂ ಆಗ್ಬೋದು ಒಂದೊಂದು ಸಾರಿ. ಆದರೆ ಅದನ್ನು ತಗೋಬೇಕು. ಆ ಚಿಂತನೆ ತುಂಬ ಇರಬೇಕು. ಅದು ನಮಗೆ ಆಳವಾದ ಪ್ರಭಾವವನ್ನು ಬೀರುತ್ತೆ. ನಾವು ಓದಿದ್ವಿ, ಇವತ್ತೊಂದು 2 ಗಂಟೆ ನಾವು ಓದಿದ್ವಿ, ನಂತರ ಅದನ್ನು ಅದರ ಬಗ್ಗೆ ಚಿಂತಿಸಿಲ್ಲ, ನಂತರ ಮರ್ತು ಹೋದ್ವಿ. ಬೇರೆ ಏನೋ ಹೊರಗಿನ ಏನೋ ತರಾತುರಿ ಬಂತು, ಏನೇನೋ ಕೆಲಸಗಳು ಬಂತು, ಇದನ್ನ ಚಿಂತನೆಯನ್ನು ಬಿಟ್ಬಿಟ್ವಿ ಅಲ್ಲಿಗೆ ಅಂದರೆ ಏನೂ ಯೂಸ್ ಆಗಿಲ್ಲ. ಓದೋದ್ರಿಂದ ಏನೂ ಆಗಲ್ಲ. ಅದನ್ನು ನಾವು ಯಾವ ರೀತಿ ಅಳವಡಿಸ್ಕೋತೀವಿ, ಯಾವ ರೀತಿ ಪಾಠವನ್ನು ತಗೋತೀವಿ, ಒಳಗಿನ ಸಾರವನ್ನು ನಾವು ಹೇಗೆ ತಗೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಭಾಗದಲ್ಲಿ ನೋಡೋಣ ಮತ್ತೆ.